ಭಾರಿ ಚಂದದ ಸಾರಿ ಆಯ್ತಾ, ಮಲ್ಮಲ್ ಕಾಟನ್. ನಿಮಗೆ ನೆನಪುಂಟ ಇಲ್ವಾ ಗೊತ್ತಿಲ್ಲ. ಒಂದು ಬ್ಲೌಸ್ ಹಾಕಿ ಈ ಸಾರಿ ನಾನು ವೇರ್ ಮಾಡಿದ್ದೆ, ಭಾರಿ ಚಂದದ ಸಾರಿ. ಸೊ ನಾಳೆ ಒಂದು ಹೊಸ ಪಾರ್ಟಿನ ಜೊತೆಗೆ ಮಿಸಸ್ ಡಾವ್ ನಿಮ್ಮ ಹತ್ರ ಬರ್ತಾ ಇದ್ದೇನೆ. ಬಾಯ್. ಸೊ ನಾರ್ಮಲ್ ಕಲ್ಲಿಯೇ ಮಾಡ್ತಾ ಇದ್ದೇವೆ. ಸೊ ಆಚೀಚೆ ಬಾರ್ಡರ್ಸ್ ಇದೆ ಸೈಡಲ್ಲಿ. ಅದೀಗ ಬಾರ್ಡರ್ಸ್ ತೆಗೆದ್ರೆ ವಿಡ್ತ್ ಕಮ್ಮಿ ಬರ್ತದೆ. ಈಗ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಎಲ್ಲೆಲ್ಲ ಹಾಕಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ 16 ಕಲ್ಲಿ ಬೇಕಿತ್ತು. ನೋಡುವ ಹೇಗೆ ಬರ್ತದೆ ಅಂತ ಹೇಳಿ ಗೊತ್ತಿಲ್ಲ. ಟ್ರೈ ಮಾಡ್ತೇನೆ ಆದಷ್ಟು 16 ಕಲ್ಲಿ ತೆಗಿಲಿಕ್ಕೆ. ಪುಷಪ್ ಪ್ಯಾಂಟೇ ಮಾಡಿಸ್ತಾ ಇದ್ದೇನೆ ಆಯಿತಾ. ಯಾಕಂದರೆ ಕಲ್ಲಿ ಡ್ರೆಸ್ ಜೊತೆಗೆ ಪುಷಪ್ ಪ್ಯಾಂಟ್ ತುಂಬ ಚೆಂದ ಕಾಣ್ತದೆ. ಏನಂತ ಗೊತ್ತಿಲ್ಲ, ತುಂಬ ವರ್ಷದ ನಂತರ ನಾನು ಪುಷಪ್ ಪ್ಯಾಂಟ್ ಹಾಕ್ತಾ ಇದ್ದೇನೆ. ಅರೌಂಡ್ ಒಂದು 15 ಇಯರ್ಸ್ ಆಗಿರ್ಬೋದು, 16 ಇಯರ್ಸ್ ಆಗಿರ್ಬೋದು. ಖುಷಿ ಆಗ್ತಾ ಉಂಟು ನೋಡುವ ಪುಷಪ್ ಪ್ಯಾಂಟ್ ಹೇಗೆ ಬರ್ತದೆ ಅಂತ. ಚೆಂದ ಬರ್ಬೋದು. ಸೊ 50 ಲೆಂತ್ ಉಂಟು ಕಲಿ ಟಾಪಿಗೆ. ಈ 50 ಲೆಂತ್ ಕಲಿ ಟಾಪ್ ಜೊತೆಗೆ ಪುಷಪ್ ಪ್ಯಾಂಟ್ ತುಂಬ ಚೆಂದ ಕಾಣ್ತದೆ ಆಯಿತಾ. ನೀವು ಸಹ ಮಾಡಲಿಕ್ಕಿದ್ರೆ ಅದೇ ಥರ ಪುಷಪ್ಪೇ ಮಾಡಿಸಿ ಕಲಿ ಟಾಪ್ ಹಾಕಬೇಕಾದ್ರೆ ಚೆಂದ ಕಾಣ್ತದೆ ತುಂಬ. ಸೊ ಫೈನಲಿ ಇದು 16 ಕಲೀಸ್ ಬಂತು. ಅಂತೂ ಬ್ಲೌಸ್ ಪೀಸ್ ಪಲ್ಲು ಎಲ್ಲ ಜಾಯಿಂಟ್ ಮಾಡಿ, ಪಲ್ಲು ಇಲ್ಲಿ ಸ್ಲೀವ್ ತೆಗೆದಿದ್ದೇನೆ ಆಯಿತಾ. ಆಮೇಲೆ ಬ್ಲೌಸ್ ಪೀಸ್ ಪ್ರಿಂಟ್ ಸೇಮ್ ಆದ ಕಾರಣ, ಕಲರ್ ಸೇಮ್ ಆದ ಕಾರಣ ಪ್ರಿಂಟ್ ಸ್ವಲ್ಪ ಚೇಂಜ್ ಇತ್ತು. ಸೊ ನನಗೆ ಅಡ್ಜಸ್ಟ್ಮೆಂಟ್ ಮಾಡಿ ಕಲ್ಲಿ ತೆಗಿಲಿಕ್ಕೆ ಆಯಿತು. ಸೊ ನೋಡುವ ನಾಳೆ ಆಗ್ಬೋದು ಫೈನಲ್ ಇದರ ಲುಕ್. ಎಲ್ಲರಿಗೂ. ಸೊ ನಾನು ಇವಾಗ ಹಾಕಿರುವ ಡ್ರೆಸ್ ಕಲ್ಲಿ ಟಾಪ್ ಆಯಿತಾ. ಸೊ ಸಾಧಾರಣ ಇದು 7 ಮೀಟರ್ಸ್ ಇತ್ತು. ಇದು ನಾನು ರೆಡಿ ಮಾಡಿರೋದು ಸಾರಿಯಲ್ಲಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಈ ಸಾರಿ ಹಾಕಿ, ಒಂದು ವೈಟ್ ಬ್ಲೌಸ್ ಹಾಕಿ ಒಂದು ವಿಡಿಯೋ ಮಾಡಿದ್ವಿ. ಅದೇ ಸಾರಿಯಲ್ಲಿ ನಾನು ಇವಾಗ ಕಲ್ಲಿ ಟಾಪ್ ಮಾಡಿದ್ದೇನೆ. ಸೊ ಇದು ಪ್ಯಾನಲ್ ಸಾಧಾರಣ 16 ಕಲೀಸ್ ಉಂಟಾಯ್ತಾ. 16 ಕಲ್ಲಿ ಭಾರಿ ಕಷ್ಟದಲ್ಲಿ ತೆಗೆದದ್ದು. ಯಾಕೆಂದರೆ ಪಲ್ಲು ಒಂದು ಬೇರೆನೇ ಇತ್ತು, ಪ್ರಿಂಟ್ ಕಲರ್ ಸೇಮ್ ಆದರೆ ಸಹ ಪ್ರಿಂಟ್ ಬೇರೆ ಬೇರೆ ಇತ್ತು. ಸೊ ಬಾಡಿ ಪಾರ್ಟ್ ಕಂಪ್ಲೀಟ್ ಈ ಪ್ರಿಂಟ್ ಇದ್ದದಾಯ್ತಾ. ಈ ಸೈಡ್ ನೋಡ್ಬೋದು, ಈ ಪ್ರಿಂಟ್ ಬಾಡಿ ಪಾರ್ಟ್ ಇತ್ತು. ಸೊ ಇದು ಆಕ್ಚುಲಿ ಮಿಡಲ್ ಹಾಕಿರೋದು ನಾನು ಬ್ಲೌಸ್ ಪೀಸ್. ಓಕೆ, ಇದು ಫ್ರಂಟ್ ಇದ್ದು 2 ಕಲ್ಲಿ ತೆಗೆದಿರೋದು ಬ್ಲೌಸ್ ಪೀಸ್. ಸೊ ಬ್ಲೌಸ್ ಪೀಸ್ ನಿಮ್ಗೆ ಗೊತ್ತುಂಟು ಲೆಂತ್ ಬರೋದಿಲ್ಲ ಅಂತೇಳಿ, ಸೊ ಸ್ವಲ್ಪ ಮೇಲೆ ಎಲ್ಲ ಜಾಯಿನ್ ಕೊಟ್ಕೊಂಡು ಲೆಂತ್ ತೆಗೆದಿದ್ದೇನೆ. ಆಮೇಲೆ ಸ್ಲೀವ್ಸ್ಗೆ ಸಹ ಚಂದ ಪ್ರಿಂಟ್ ಬಂದಿದೆ ನೋಡಿ. ಸೊ ಸ್ಲೀವ್ ರೆಡಿ ಮಾಡಿದ್ದು, ಪಲ್ಲು ಯಾವುದುಂಟು ಅದರದ್ದು ನಾನು ಸ್ಲೀವ್ ತೆಗೆದದ್ದು. ಸೊ ಭಾರಿ ಕಷ್ಟದಲ್ಲಿ ಒಂದು 16 ಕಲ್ಲಿ ತೆಗೆದು ನಾನು ರೆಡಿ ಮಾಡಿದ್ದೇನೆ. ಯಾಕೆಂದರೆ ಸಾರಿ ಸೇಮ್ ಕಲರ್ ಇರುವ ಕಾರಣ ಸೊ ಅಷ್ಟೊಂದು ಗೊತ್ತಾಗುದಿಲ್ಲ, ಪ್ರಿಂಟಲ್ಲಿ ಇಲ್ಲಿ ಅಂತ ಹೇಳ್ಕೊಂಡು ಗೊತ್ತಾಗುದಿಲ್ಲ. ಬಟ್ ಸೇಮ್ ಕಾಣ್ತಾ ಉಂಟು. ಸೊ ಡೌನ್ ಪಾರ್ಟಿಗೆ ಸಾರಿಯಲ್ಲಿ ಯಾವ ಬಾರ್ಡರ್ಸ್ ಬಂದಿದೆ ನೋಡಿ, ಕಲ್ಲಿ ಡೌನ್ ಪಾರ್ಟಿಗೆ ನಾನು ಈ ಬಾರ್ಡರ್ಸ್ ಹಾಕಿದ್ದೇನೆ ಆಯ್ತಾ. ಸೊ ಸಾಧಾರಣ ನೋಡಿ ಇಷ್ಟು ಫ್ಲೇರ್ ಉಂಟು. 16 ಕಲ್ಲಿ ತೆಗೆದಿದ್ದೇನೆ, ಸಾಧಾರಣ ಇಷ್ಟು ಫ್ಲೇರ್ ಉಂಟು. ಸೊ ಲೀಫ್ ನೆಕ್ ಹಾಕಿದ್ದೇನೆ, ಸಿಂಪಲ್ ಲೀಫ್ ನೆಕ್. ನನಗೆ ತುಂಬ ಇಷ್ಟ. ಹೈ ನೆಕ್ ಕಂಪ್ಲೀಟ್ ಜಸ್ಟ್ 1.5 ಯಾ 2 ಇಂಚ್ ಡೀಪ್ ಅಷ್ಟೇ ಕೊಟ್ಟಿರೋದು. ಯಾಕಂದರೆ ಡೈಲಿ ವೇರಿಗೆ ಡೀಪ್ ಎಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಪಾರ್ಟಿ ವೇರಿಗೆ ಆದರೂ ತೊಂದರೆ ಇಲ್ಲ, ಡೈಲಿ ವೇರಿಗೆ ನನಗೆ ಡೀಪ್ ಸ್ವಲ್ಪ ಮೇಲೇನೆ ಇರೋದು ಇಷ್ಟ. ಸೊ ಇದಕ್ಕೆ ಎಷ್ಟೋ ವರ್ಷಗಳ ನಂತರ ನಾನೊಂದು ಪುಷಪ್ ಪ್ಯಾಂಟ್ ಸ್ಟಿಚ್ ಮಾಡಿದ್ದೇನೆ ಆಯಿತಾ. ನೋಡ್ಬೋದು ನೀವು, ಪುಷಪ್ ಹಾಕಿದ್ದೇನೆ. ಕಲಿ ಡ್ರೆಸ್ಸಿಗೆ ಯಾವಾಗಲೂ ಸಹ ಪುಷಪ್ ಪ್ಯಾಂಟ್ ವೇರ್ ಮಾಡಿದರೆ ತುಂಬ ಚೆಂದ ಕಾಣ್ತದೆ. ಸೊ ಇವತ್ತಿನ ಪಾರ್ಟನ್ನು ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Love you all.